ನಂದಿಗಿರಿಧಾಮ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ತನಿಖೆ ನಡೀತಾ ಇದೆ. ಸುರಭಿ ಮೃತದೇಹದ ಪಕ್ಕದಲ್ಲೇ ಒಂದು ಡೈರಿ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಆ ಡೈರಿಯಲ್ಲಿ ಸಾಯಿ ಸುರಭಿಯ ಸಾವಿನ ರಹಸ್ಯ ಇದೆಯಾ? ಸದ್ಯ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದ್ದೊಬ್ಬ ಮಗಳನ್ನ ಕಳ್ಕೊಂಡಂತಹ ತಾಯಿ ಆಘಾತಕ್ಕೀಡಾಗಿದ್ದಾರೆ. ಅವನಿಗೇನಾದ್ರೂ ಶಿಕ್ಷೆ ಆಗಿಲ್ಲ ಅಂದ್ರೆ ಬೀದಿನಲ್ಲಿ ಹುಚ್ಚಿ ತರ ನಾನು ಅಲಿಬೇಕಾಗತ್ತೆ ಅಂತ ಹೇಳಿ ಆ ತಾಯಿ ಹೃದಯ ನೋವಿನಿಂದ ಕಣ್ಣೀರಿಡ್ತಾ ಇದೆ. ಇದರ ಮಧ್ಯೆ ಸಾವಿಗೆ ಕಾರಣ ಏನು? ಹೆಂಗ್ ಸತ್ಲು? ಆತನೇ ಸಾಯಿಸಿದ್ನ? ಯಾಕಂದ್ರೆ ಒಂದು ಫೋಟೋ ಕೂಡ ಲಭ್ಯ ಆಗಿದೆ. ಮೃತ ಯುವತಿ ಸುರಭಿಗೆ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ತೆಗೆದಂತಹ ಫೋಟೋ. ಆಕೆಯ ಕಣ್ಣುಗಳು ಊದ್ಕೊಂಡಿದ್ದಾವೆ. ಆ ಫೋಟೋ ಗಮನಿಸ್ತಾ ಇದ್ದೀರಿ. ಹೀಗಾಗಿನೇ ಹಲವು ಅನುಮಾನಗಳಿದ್ದಾವೆ. ಹಲ್ಲೆ ಮಾಡಿ ಸಾಯಿಸಿದ್ನ? ಹೇಗ್ ಸಾಯಿಸ್ದ? ಯಾವ ರೀತಿ ಆಕೆಯನ್ನ ಕೊಲೆ ಮಾಡ್ದ? ಇದೆಲ್ಲವೂ ಕೂಡ ಪ್ರಶ್ನೆಗಳೇ. ಆ ರೂಮ್ನಲ್ಲಿ ಏನಾಯ್ತು? ಮೊದಲ ಅನುಮಾನ, ಸುರಭಿಗೆ ಡ್ರಗ್ಸ್ ನೀಡಿ ಸಂಜಿತ್ತಲ್ಲಿ ಕೊಲೆ ಮಾಡಿದ್ನ? ಇಂಥದ್ದೊಂದು ಪ್ರಶ್ನೆ ಇದೆ. ಈ ಹಿಂದೆಯೂ ಆಕೆಗೆ ಆತ ಡ್ರಗ್ಸ್ ಅಭ್ಯಾಸವನ್ನ ಮಾಡಿಸಿದ್ದ. ಅದಾದ ನಂತರ ರಿಹ್ಯಾಬ್ಗೆ ಆಕೆಯನ್ನ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನ ಆ ತಾಯಿ ಮಾಡಿದ್ರು, ಸುರಭಿಯ ತಾಯಿ. ಎರಡನೇ ಅನುಮಾನ ಏನು? ಸಂಜಿತ್ ಅಲಿ ಸಾಯಿಸಿದ್ರೆ ಆತ್ಮಹತ್ಯೆಗೆ ಯತ್ನಿಸಿದ್ಯಾಕೆ? ಇಫ್ ಇನ್ ಕೇಸ್ ಆತನೇ ಕೊಲೆಗಾರ ಅಂತಂದ್ರೆ ಆತ ಯಾಕೆ ಆತ್ಮಹತ್ಯೆಗೆ ಯತ್ನ ಮಾಡ್ದ? ಸದ್ಯ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತ ಕೂಡ ಅಲ್ಲಿ ನರಳಾಡುತ್ತಾ ಇರುವಂತಹ ಸ್ಥಿತಿನಲ್ಲಿ ಸಿಕ್ಬಿದ್ದಿದ್ದಾನೆ ಪೊಲೀಸರ ಕೈಗೆ. ಮೂರನೇ ಅನುಮಾನ ಏನು? ಡ್ರಗ್ ಅಡಿಕ್ಟ್ ಆಗಿ ಈ ಸಾವು ಸಂಭವಿಸಿರೋದಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗಬೇಕು ಸಾವಿಗೇನು ನಿಖರವಾದಂತಹ ಕಾರಣ. ಡ್ರಗ್ಸ್ ಸೇವನೆ ಮಾಡಿದ ನಿಜಾನ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆಗಬೇಕು. ಮತ್ತು ಒಂದು ಅನುಮಾನ ಏನು? ಲವ್ ಜಿಹಾದ್ ಕಾರಣಕ್ಕಾಗಿ ಗಲಾಟೆಯಾಗಿ ಕೊಲೆಯಾಯ್ತಾ? ಈ ಒಂದು ಅನುಮಾನ ಇದೆ. ಯಾಕಂದ್ರೆ ತಾಯಿ ಹೇಳ್ತಾರೆ ಮೌಲ್ವಿಗಳಿಂದ ಕಾಲ್ ಬರ್ತಾ ಇತ್ತು ಅಂತ ಹೇಳಿ. ಮತ್ತೊಂದ್ ಕಡೆ ದೊಡ್ಡಮ್ಮ ಹೇಳ್ತಾರೆ ಇಲ್ಲ ಇದು ಪ್ಯೂರ್ಲಿ ಲವ್ ಜಿಹಾದ್ ಕೇಸು ಅಂತ ಹೇಳಿ. ಯಾಕಂದ್ರೆ ಈಕೆಯೇ ಬಿಟ್ರು ಆತ ಆಕೆಯನ್ನ ಬಿಡುವುದಕ್ಕೆ ರೆಡಿ ಇರಲಿಲ್ಲ. ಬೆಂಗಳೂರಿನಲ್ಲಿದ್ದಾಗ ಮನೆ ಹತ್ರ ಬಂದು ಪ್ರತಿ ದಿನ ಗಲಾಟೆ ಮಾಡ್ತಾ ಇದ್ದ. ಆತನಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಹೋಗಿ 15 ದಿನ ಆಗಿಲ್ಲ, ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಅನುಮಾನಗಳಿದ್ದಾವೆ, ಹಲವು ಆಯಾಮಗಳಿದ್ದಾವೆ. ಸದ್ಯ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.